ಇವಾಗ ಈ ರೆಕ್ಟಾಂಗಲ್ದು ಪೆರಿಮೀಟರ್ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಒಂದು ರೆಕ್ಟಾಂಗಲ್ ಕೊಟ್ಟವ್ರೆ. ಈ ರೆಕ್ಟಾಂಗಲಲ್ಲಿ ಈ ಸೈಡ್ 1 ಯೂನಿಟ್ಟು, ಈ ಸೈಡ್ 2 ಯೂನಿಟ್ ಅಂತ ಕೊಟ್ಟವ್ರೆ. ಈ ಸೈಡ್ 1 ಯೂನಿಟ್ ಆಗಿದ್ರೆ ಅದ್ರ ಆಪೋಸಿಟ್ ಸೈಡು 1 ಯೂನಿಟ್ ಆಗಿರ್ತದೆ. ಈ ಸೈಡ್ಲಂತ 2 ಯೂನಿಟ್ ಆಗಿದ್ರೆ ಅದ್ರ ಆಪೋಸಿಟ್ ಸೈಡು 2 ಯೂನಿಟ್ ಆಗಿರ್ತದೆ. ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಅಂದರೆ 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಮಾಡಬೇಕು. ಅಲ್ಲಿಗೆ ಯಾವ ಥರ 2 ಟೈಮ್ಸ್ ಆಫ್ ಇದು ಲೆಂತು ಎಷ್ಟು ಯೂನಿಟ್ಟು 1 ಯೂನಿಟ್ಟು ಪ್ಲಸ್ ಇದು ಬ್ರೆಡ್ತು 2 ಯೂನಿಟ್ಟು. ಈ ಲೆಂತ್ ಪ್ಲಸ್ ಬ್ರೆಡ್ತ್ನ 2 ಸತಿ ಮಾಡಿದ್ರೆ ಇನ್ನೊಂದು ಲೆಂತು ಬ್ರೆಡ್ತು ಸಿಕ್ಕಿ ಟೋಟಲ್ ಬೌಂಡ್ರಿ ಲೆಂತ್ ಸಿಗ್ತದೆ ನಮಗೆ. ಅದು ಪೆರಿಮೀಟರ್ ಆಫ್ ರೆಕ್ಟಾಂಗಲ್ಲು. 1 + 2 ಎಷ್ಟು 3, 2 3 6 ಯೂನಿಟ್ಗಳು ಈ ರೆಕ್ಟಾಂಗಲ್ದು ಟೋಟಲ್ ಪೆರಿಮೀಟರು. ಅದೇ ಥರ ಇನ್ನೊಂದು ರೆಕ್ಟಾಂಗಲ್ ತಗೋಬೇಕು. ಈ ರೆಕ್ಟಾಂಗಲಲ್ಲಿ ಏನಂತ ಮಾಡಬೇಕು, ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತ್ 3 ಯೂನಿಟ್ ಅಂತ ಮಾಡಬೇಕು. ಇದ್ರದ್ದು ಪೆರಿಮೀಟರ್ ಎಷ್ಟು ಅಂತ ಕಂಡುಹಿಡಿಬೇಕು. ಇವಾಗ ಇದರಲ್ಲೂ ಇದೇ ಥರ ಈ ಸೈಡ್ ಲೆಂತ್ 1 ಯೂನಿಟ್ ಆಗಿದ್ರೆ ಅದ್ರ ಆಪೋಸಿಟ್ ಸೈಡ್ ಇದು 1 ಯೂನಿಟ್ ಆಗಿರ್ತದೆ. ಈ ಸೈಡ್ ಲೆಂತ್ 3 ಯೂನಿಟ್ ಆಗಿದ್ರೆ ಅದ್ರ ಆಪೋಸಿಟ್ ಸೈಡು 3 ಯೂನಿಟ್ ಆಗಿರ್ತದೆ. ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಅಂದರೆ 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಮಾಡಬೇಕು. ಅದು 2 ಟೈಮ್ಸ್ ಆಫ್ ಇದು ಲೆಂತು ಎಷ್ಟು 1 ಯೂನಿಟ್ಟು ಪ್ಲಸ್ ಇದು ಬ್ರೆಡ್ತು 3 ಯೂನಿಟ್ಟು. 1 + 3 ಎಷ್ಟಾಯಿತು 4 ಯೂನಿಟ್ ಆಯಿತು. 2 4 8 ಯೂನಿಟ್ಗಳು ಈ ರೆಕ್ಟಾಂಗಲ್ದು ಟೋಟಲ್ ಪೆರಿಮೀಟರ್ ಆಯಿತು. ಅದೇ ಥರ ಇನ್ನೊಂದು ರೆಕ್ಟಾಂಗಲ್ ತಗೋಬೇಕು. ಯಾವ ಥರ ಈ ರೆಕ್ಟಾಂಗಲಲ್ಲಿ ಇದರಲ್ಲಿ ಏನು ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತ್ 5 ಯೂನಿಟ್ ಅಂತ ಕೊಟ್ಟವ್ರೆ. ಈ ರೆಕ್ಟಾಂಗಲ್ದು ಅದೇ ಥರ ಪೆರಿಮೀಟರ್ ಎಷ್ಟು ಅಂತ ಕಂಡುಹಿಡಿಬೇಕು. ಇದರಲ್ಲೂ ಅಷ್ಟೇ ಈ ಸೈಡ್ ಲೆಂತ್ 1 ಯೂನಿಟ್ ಆಗಿದ್ರೆ ಅದ್ರ ಆಪೋಸಿಟ್ ಸೈಡು 1 ಯೂನಿಟ್ಟು, ಈ ಸೈಡ್ ಲೆಂತ್ 5 ಯೂನಿಟ್ ಆಗಿದ್ರೆ ಅದ್ರ ಆಪೋಸಿಟ್ ಸೈಡು 5 ಯೂನಿಟ್ಟು. ಆ ಥರ ಮಾಡಿದಾಗ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಅಂದರೆ 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಮಾಡಬೇಕು. ಇಲ್ಲಿ 2 ಟೈಮ್ಸ್ ಆಫ್ ಇದು ಲೆಂತು ಎಷ್ಟು 1 ಯೂನಿಟ್ಟು ಪ್ಲಸ್ ಇದು ಬ್ರೆಡ್ತು 5 ಯೂನಿಟ್ಟು. 1 + 5 ಅದನ್ನು 2 ಸತಿ 2 ಟೈಮ್ಸ್ ಅಂದರೆ 2 ಸತಿ ಮಾಡಿದಾಗ ಟೋಟಲ್ ಬೌಂಡ್ರಿ ಲೆಂತು 1 + 5 6, 2 6 12 ಯೂನಿಟ್ಗಳು ಈ ಟೋಟಲ್ ರೆಕ್ಟಾಂಗಲ್ದು ಬೌಂಡ್ರಿ ಲೆಂತು. ಅದೇ ಥರ ಇನ್ನೊಂದು ರೆಕ್ಟಾಂಗಲ್ ತಗೋಬೇಕು. ಈ ರೆಕ್ಟಾಂಗಲಲ್ಲಿ ಏನಂತ ಕೊಟ್ಟವ್ರೆ, ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತ್ 7 ಯೂನಿಟ್ಟು. ಇವಾಗ ಇದ್ರದ್ದು ಅದೇ ಥರ ಪೆರಿಮೀಟರ್ ಎಷ್ಟು ಅಂತ ಕಂಡುಹಿಡಿಬೇಕು. ಈ ಸೈಡ್ ಲೆಂತ್ 1 ಯೂನಿಟ್ ಆಗಿದ್ರೆ ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತ್ 7 ಯೂನಿಟ್ ಆಗಿದ್ರೆ ಈ ಸೈಡು ಆಪೋಸಿಟ್ ಸೈಡ್ ಅದು 7 ಯೂನಿಟ್ ಆಗಿರ್ತದೆ. ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಅಂದರೆ ಅದೇ ಥರ 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಮಾಡಬೇಕು. ಅದೇ 2 ಟೈಮ್ಸ್ ಆಫ್ ಇದು ಲೆಂತು 1 ಯೂನಿಟ್ಟು ಪ್ಲಸ್ ಇದು ಬ್ರೆಡ್ತು 7 ಯೂನಿಟ್ಟು. 1 + 7 ಅಂದರೆ 8, 2 8 ಎಷ್ಟಾಯಿತು 16 ಯೂನಿಟ್ಗಳು ಈ ರೆಕ್ಟಾಂಗಲ್ದು ಟೋಟಲ್ ಪೆರಿಮೀಟರು. ಅದೇ ಥರ ಇನ್ನೊಂದು ರೆಕ್ಟಾಂಗಲ್ ತಗೋಬೇಕು. ಇನ್ನೊಂದು ರೆಕ್ಟಾಂಗಲ್ ಯಾವುದಿದು, ಈ ರೆಕ್ಟಾಂಗಲಲ್ಲಿ ಏನಂತ ತಗೋಬೇಕು, ಈ ಸೈಡ್ ಲೆಂತು 1 ಯೂನಿಟ್ಟು, ಈ ಸೈಡ್ ಲೆಂತ್ 10 ಯೂನಿಟ್ ಅಂತ ಕೊಟ್ಟವ್ರೆ. ಇದರಲ್ಲೂ ಪೆರಿಮೀಟರ್ ಎಷ್ಟು ಅಂತ ಕಂಡುಹಿಡಿಬೇಕು. ಇದರಲ್ಲೂ ಅದೇ ಥರ ಈ ಸೈಡ್ ಲೆಂತ್ 1 ಯೂನಿಟ್ ಆಗಿದ್ರೆ ಅದ್ರ ಆಪೋಸಿಟ್ ಸೈಡು 1 ಯೂನಿಟ್ಟು, ಈ ಸೈಡ್ ಲೆಂತ್ 10 ಯೂನಿಟ್ ಆಗಿದ್ರೆ ಅದ್ರ ಆಪೋಸಿಟ್ ಸೈಡು 10 ಯೂನಿಟ್ ಆಗಿರ್ತದೆ. ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಅಂತ ಬಂದಾಗ 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಮಾಡಬೇಕು. ಅದು 2 ಟೈಮ್ಸ್ ಆಫ್ ಇದು ಲೆಂತು 1 ಯೂನಿಟ್ಟು ಪ್ಲಸ್ ಇದು ಬ್ರೆಡ್ತು 10 ಯೂನಿಟ್ಟು. 1 + 10 ಎಷ್ಟಾಯಿತು 11, 2 11 22. 22 ಯೂನಿಟ್ಗಳು ಈ ರೆಕ್ಟಾಂಗಲ್ದು ಟೋಟಲ್ ಬೌಂಡ್ರಿ ಲೆಂತು. ಅದೇ ಥರ ಇನ್ನೊಂದು ರೆಕ್ಟಾಂಗಲ್ ಕೊಟ್ಟಿರ್ತೀನಿ, ಅದ್ರದ್ದು ಆನ್ಸರ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತ್ 11 ಯೂನಿಟ್ಟು. ಇದು 1 ಆಗಿರೋದ್ರಿಂದ ಅದ್ರ ಆಪೋಸಿಟ್ ಸೈಡ್ ಇದು 1, ಇದು 11 ಆಗಿರೋದ್ರಿಂದ ಇದು 11 ಯೂನಿಟ್ಟು. ಇದ್ರದ್ದು ಪೆರಿಮೀಟರ್ ಕಂಡುಹಿಡಿದ್ಬಿಟ್ಟು ಕಮೆಂಟ್ಸಲ್ಲಿ ಹೇಳಿ. ಬಾಯ್.